ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಮಾ ತಾರೆಯರು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದು ಕಾಮನ್. ಹೊಸ ಸಿನಿಮಾ ಸೈನ್ ಮಾಡಿ ಹಣ ಕೈಗೆ ಬರುತ್ತಲೇ ಜಾಗ, ಫ್ಲ್ಯಾಟ್ ಖರೀದಿಸಿ ಬಿಡುತ್ತಾರೆ. ದಿನೇ ದಿನೇ ರಿಯಲ್ ಎಸ್ಟೇಟ್ ಬೆಲೆ ಏರಿಕೆಯಾಗುವುದಕ್ಕೆ ಇದಕ್ಕೆ ಕಾರಣ. ಹಾಗೆಯೇ ಅವರಿಗೆ ಹಣದ ಅವಶ್ಯಕತೆ ಬಂದಾಗ ಅಥವಾ ಜಾಗದ ಬೆಲೆ ಏರಿಕೆಯಾದಾಗ ಮಾರಿ ಕೆಲವೊಮ್ಮೆ 2 ಪಟ್ಟು ಲಾಭ ಮಾಡಿರುವ ನಿದರ್ಶನಗಳು ಇವೆ. ಇದೀಗ ಕೆಲ ವರ್ಷಗಳಿಂದಾಚೆ ಸಿನಿಮಾ ನಿರ್ಮಾಣದಲ್ಲೂ ಹೆಚ್ಚು ಸಕ್ರಿಯರಾಗಿರುವ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅದೇ ಕಾರಣದಿಂದಾಗಿ ಸಾಲು ಸಾಲು ಪ್ರಾಪರ್ಟಿಗಳನ್ನು ಮಾರುತ್ತಿದ್ದಾರೆ. ಕಳೆದ 7 ತಿಂಗಳಲ್ಲಿ 110 ಕೋಟಿ ರು ಮೌಲ್ಯದ ಆಸ್ತಿ ಮಾರಾಟ ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ. ಮುಂಬೈ ನಗರದ ಬೋರಿವೆಲಿ, ವರ್ಲಿ, ಲೋವರ್ ಪಾರ್ಲೆಲ್ ಸೇರಿ ವಿವಿಧೆಡೆಯ 6 ಪ್ರಾಪರ್ಟಿಗಳನ್ನು ಅಕ್ಷಯ್ ಮಾರಿದ್ದಾರೆ. ಕಳೆದ ಜನವರಿ ಒಂದೇ ತಿಂಗಳಲ್ಲಿ ಬೋರಿವೆಲಿಯ 1073 ಚದರ ಅಡಿ ವಿಸ್ತೀರ್ಣ 3 BHK ಫ್ಲ್ಯಾಟನ್ನು 80 ಕೋಟಿಗೆ ವರ್ಲಿಯಲ್ಲಿದ್ದ ಐಷಾರಾಮಿ ಅಪಾರ್ಟ್ಮೆಂಟ್ ಮಾರಾಟ ಮಾಡಿದರು. ಬಳಿಕ ಮಾರ್ಚ್ನಲ್ಲಿ ಬೋರಿವೆಲ್ ಪಶ್ಚಿಮದಲ್ಲಿದ್ದ 3 BHK ಫ್ಲ್ಯಾಟನ್ನು 4.35 ಕೋಟಿಗೆ ಮತ್ತು 6.60 ಕೋಟಿಗೆ BHK ಸ್ಟುಡಿಯೋ ಸೇಲ್ ಮಾಡಿದರು. ಏಪ್ರಿಲ್ನಲ್ಲಿ ಲೋವರ್ ಪಾರ್ಲೆಲ್ನಲ್ಲಿದ್ದ ಕಚೇರಿ ಸಂಕೀರ್ಣವನ್ನು 8 ಕೋಟಿಗೆ, ಜುಲೈನಲ್ಲಿ ಸ್ಟುಡಿಯೋವನ್ನು 7.10 ಕೋಟಿಗೆ ಮಾರಾಟ ಮಾಡಿದರು. ಈ ಮೂಲಕ 7 ತಿಂಗಳಲ್ಲಿ ಅಕ್ಷಯ್ ತಮ್ಮ ಒಡೆತನದ 6 ಆಸ್ತಿಗಳನ್ನು ಮಾರಾಟ ಮಾಡಿದಂತಾಗಿದೆ. ಸದ್ಯ ಅವರು ಜಾಲಿ LLB 3 ಮತ್ತು ಏರ್ ಫೇರಿ 3 ಮತ್ತು ಭೂತ್ ಬಾಂಗ್ಲಾ ಚಿತ್ರಗಳಲ್ಲಿ ನಟಿಸುತ್ತಿದ್ದು, ನಿರ್ಮಾಣದಲ್ಲೂ ಕೈಜೋಡಿಸಿದ್ದಾರೆ. ನಮಸ್ಕಾರ.